ನೋಡಿ, ಬೆಳಗಾವಿಯಲ್ಲಿ ಸಂಜಯ್ ಪಾಟೀಲ್ ಕಾರು ಚಾಲಕನಿಗೆ ಕಪಾಳ ಮೋಕ್ಷ ಆಗಿದೆ. ಕಾರಣ, ಮಹಿಳೆಯರ ಪ್ರತಿಭಟನೆಯ ವಿಡಿಯೋವನ್ನ ಸೆರೆ ಹಿಡಿತಾ ಇದ್ದ ಸಂಜಯ್ ಪಾಟೀಲ್ ಅವರ ಕಾರ್ ಚಾಲಕ ಈ ಸಂದರ್ಭದಲ್ಲಿ ವಿಡಿಯೋ ಯಾಕೆ ಮಾಡ್ತಿದ್ಯಾ ಅಂತ ಮಹಿಳೆಯರೆಲ್ಲ ಒಗ್ಗೂಡ್ಕೊಂಡು ಕಪಾಳ ಮೋಕ್ಷ ಮಾಡಿದ್ದಾರೆ. ಬೆಳಗಾವಿಯ ಸಂಜಯ್ ಪಾಟೀಲ್ ನಿವಾಸದ ಎದುರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ರು ಮಹಿಳೆಯರು. ಈ ಸಂದರ್ಭದಲ್ಲಿ ನೂರಾರು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಅವರ ಕಾರ್ ಚಾಲಕ ಆ ವಿಡಿಯೋವನ್ನ ಸೆರೆ ಹಿಡಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನಾ ನಿರತ ಮಹಿಳೆಯರು ಸಂಜಯ್ ಪಾಟೀಲ್ ಅವರ ಕಾರ್ ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಸಿಕ್ಕಿದ್ರೆ ಶಾಂತಿ ಬೇಕು ಬೇಕೇ ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ಆರಿಸಿ ಬಂದಿದ್ದು ಮತ್ತು ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ಮಿನಿಸ್ಟರನ್ನು ಅವರಿಗೆ ಕೊಟ್ಟಿರೋದು ಒಂದು ಹೆಣ್ಮಗಳ. ಇವತ್ತ ಸಂಜಯ್ ಪಾಟೀಲ್ ಅವರೇ, ನಾನು ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ನಾಚಿಕೆ ಮರ್ಯಾದೆ ಮಾನ, ನೀವು ನಿಜವಾಗ್ಲೂ ಗಂಡಸಿದ್ರೆ, ನಿಮಗೆ ಧೈರ್ಯ ತಾಕತ್ತಿದ್ರೆ ಮಗನೇ ಹೊರಗೆ ಬಾ. ನೀ ಏನು ಸ್ಟೇಜ್ ಮೇಲೆ ಮಾತಾಡಿದಿಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಮಾತಾಡೋದನ್ನ ಬೇರೆ, ಇಲ್ಲಿ ಹೆಣ್ಮಕ್ಳ ಮುಂದೆ ಬಂದು ಮಾತಾಡೋದು ಹುಚ್ಚು ಹೋಗ್ಕೋತೀನಿ. ನೀನು ಹೆಣ್ಮಕ್ಳ ಕ್ವಶನ್ ಕೇಳಕ್ಕೆ ಬಂದಾರ. ನೀನು ನೋಡಕ್ಕೆ ಹೋಗಿದ್ದಿ ಮಗನ ಲಕ್ಷ್ಮೀ ಹೆಬ್ಬಾಳ್ಕರ್ ಎಟ್ಟ ಕುಡಿತಾಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಟ್ಟ ನಿದ್ದೆ ಹಾಳಾಗ್ತೈತಿ, ಮತ್ತು ಐ ಲವ್ ಯು ಅಂತ ನೀ 8 ಮಂದಿಗೆ ಐ ಲವ್ ಯು ಹೇಳಿಯೋ ಮಗನ. ನೀನು ಹಗಾರನಾಗ ತೆಗಿಯೋನು, ಹೊರಗೆ ತೆಗಿಯೋ ನಿನ್ನ ಹಗಾರ. ನಿನಗೆ ಅವಾಗ ಮುಚ್ಚಿಗೆ ಹಾಕಿದಾಗ ವಾರ್ನಿಂಗ್ ಮಾಡಿದ್ದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನೀ ಮಾತಾಡಿದ್ರೆ ಪ್ರತಿಯೊಂದು ಚೆನ್ನಮ್ಮ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿರುವ ಚೆನ್ನಮ್ಮಗಳು ನಿನಗೆ ಬಂದ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದೀವಿ. ಇವತ್ತೇನು ನೀ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಮಾಡಿದ್ಯಾ? ನಿಮ್ಮ ಮನ್ಯಾಗ ಹೆಣ್ಮಕ್ಳಿಲ್ಲ, ಮರ್ತಿದೀಯ? 9 ತಿಂಗಳ ಒಂದು ತಾಯಿ ಗರ್ಭದಿಂದ, ಒಂದು ತಾಯಿ ಹೊಟ್ಟೆಯಲ್ಲಿ ಇದ್ದ ಹುಟ್ಟು ಬಂದಿದ್ದಿ, ಮರ್ತಿದೀಯ? ಏನ ಗಂಡಸನ ಹೊಟ್ಟೆಲಿ ಹುಟ್ಟಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಈಗ ಹೇಳಿಕೆ ಕೊಟ್ಟಿದ್ದು ಸಂಜಯ್ ಪಾಟೀಲ್, ಆದರೆ ಕಪಾಳ ಮೋಕ್ಷ ಆಗಿರುವಂಥದ್ದು ಸಂಜಯ್ ಪಾಟೀಲ್ ಅವರ ಕಾರ್ ಡ್ರೈವರ್ಗೆ. ಆಕ್ಚುಲಿ ಅದು ಏನ್ ಆಯ್ತು ಅಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಖಂಡಿತ ನಿಕೇಶ್, ಬೆಳಗಾವಿಯ ಹಿಂಡಲ್ಗಾದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಆಗಿತ್ತು. ಆ ಒಂದು ಸಮಾವೇಶದಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಏನು ಮಾಜಿ ಶಾಸಕ ಏನು ಸಂಜಯ್ ಪಾಟೀಲ್ ಅವರು ಅವಹೇಳನಕಾರಿಯಾಗಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ರು. ಹೀಗಾಗಿ ಇವತ್ತು ಹೆಬ್ಬಾಳ್ಕರ್ ಅವರಿಗೆ ನಿದ್ದೆ ಬರಲ್ಲ. ಅವರು ನಿದ್ದೆ ಮಾಡ್ಬೇಕಾದ್ರೆ 1 ಪೆಗ್ಗನ್ನ ಜಾಸ್ತಿ ಹೊಡೆಯಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ರೊಚ್ಚಿಗೆದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿ ಸಂಜಯ್ ಪಾಟೀಲ್ ಅವರ ಮನೆ ಎದುರು ಪ್ರತಿಭಟನೆಯನ್ನ ಮಾಡ್ತಿದ್ರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಈ ವೇಳೆ ಸಂಜಯ್ ಪಾಟೀಲ್ ಅವರ ಕಾರು ಚಾಲಕ ಏನು ಮಹಿಳೆಯರ ವಿಡಿಯೋವನ್ನ ತೆಗೆದುಕೊಳ್ತಾ ಇದ್ದ. ಹೀಗಾಗಿ ಇದನ್ನ ನೋಡಿದಂತ ಕಾರ್ಯಕರ್ತರು ಏಕಾಏಕಿ ಆತನ ಬಳಿ ಹೋಗಿ ಆತನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಆತನ ಮೇಲೆ ಕಪಾಳ ಮೋಕ್ಷವನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ವೇಳೆ ಏನು ಸಂಜಯ್ ಪಾಟೀಲ್ ಅವರ ವಿರುದ್ಧ ಏನು ಮಹಿಳಾ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಒಂದು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ
ಕೂಡ ಅಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ರು ಮತ್ತು ಜೊತೆಗೆ ಸಂಜಯ್ ಪಾಟೀಲ್ ಅವರ ಕಾರು ಚಾಲಕನಿಗೆ ಕಪಾಳ ಮೋಕ್ಷವನ್ನ ಕೂಡ ಮಾಡಿದ್ದಾರೆ. ಕೂಡಲೇ ಮಹಿಳೆಯರನ್ನ ಏನು ಪೊಲೀಸರು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಿದ್ದಾರೆ ಮತ್ತು ಜೊತೆಗೆ ಕಾರು ಚಾಲಕನನ್ನ ಒಳಗೆ ಕಳಿಸುವ ಕೆಲಸ ಕೂಡ ಆಯ್ತು. ಈ ಸದ್ಯ ಏನು ಬೆಳಗಾವಿಯ ಡಿಸಿಪಿ ರೋಹನ್ ಜಗದೀಶ್ ಮತ್ತು PV ಸ್ನೇಹ ಅವರ ಸ್ಥಳಕ್ಕೆ ಆಗಮಿಸ್ತಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮನವೊಲಿಸುವ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮನವೊಲಿಸುವಲ್ಲಿ ಏನು ಬೆಳಗಾವಿಯ ಪೊಲೀಸರು ಯಶಸ್ವಿಯಾಗಿದ್ದು, ಸದ್ಯ ಏನು ಪ್ರತಿಭಟನಾ ನಿರತರು ಏನಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಈ ಸದ್ಯ ಪ್ರತಿಭಟನೆ ಸ್ಥಗಿತಪಡಿಸಿದ್ದಾರೆ ಮತ್ತು ಏನು ಸಂಜಯ್ ಪಾಟೀಲ್ ಅವರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ನೀಡಿದ್ರು ಅದನ್ನ ವಾಪಸ್ ಪಡೆಯಬೇಕು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಕ್ಷಮೆಯನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಪಟ್ಟನ್ನ ಹಿಡಿದಿದ್ರು. ನಿಕೇಶ್, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಂಜಯ್ ಪಾಟೀಲ್ ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬೆಳಗಾವಿಯ ಹಿಂಡಲಗದಲ್ಲಿ ನಡೆದಿರುವಂಥ ಬಿಜೆಪಿ ಸಮಾವೇಶ ಸಂದರ್ಭದಲ್ಲಿ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೆಬ್ಬಾಳ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಸಂಜಯ್ ಪಾಟೀಲ್ ಅವರು ಇಲ್ಲಿ ಸೇರಿದ ಮಹಿಳೆಯರನ್ನು ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿದ್ದೆ ಹತ್ತಲ್ಲ, ನಿದ್ದೆ ಹತ್ತಬೇಕಾದ್ರೆ ಒಂದು ಪೆಗ್ ಜಾಸ್ತಿ ಹೊಡಿಬೇಕು ಅಂತ ನಾಲಿಗೆಯನ್ನು ಹರಿಬಿಟ್ಟಿದ್ರು ಸಂಜಯ್ ಪಾಟೀಲ್. ಈಗ ಅದರ ವಿರುದ್ಧ ಈಗ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.